ಮೊದಲನೇದಾಗಿ ನಮ್ಮ ಕರ್ನಾಟಕ ಸೇನೆ ಏನೇ ಮಾಡ್ಬೇಕಂದ್ರೂ ಒಂದು ಉದ್ದೇಶಕ್ಕೆ ಪೂರ್ವಕವಾಗಿ ಮಾಡುತ್ತೆ. ನೋಡಿದ್ದೀರಾ ನೀವು 44 ಫ್ಲೈಟ್ ಯಾವ್ದಾದ್ರಿ ಭಾರತದಲ್ಲಿ ಯಾರಾದ್ರೂ ನಿಲ್ಸಿದ್ರೆ ಅದು ಬಸವರಾಜ್ ಪಡ್ಕೋಟೆ ನಮ್ಮ ಕರ್ನಾಟಕ ಸೇನೆ ಅಂತ ಹೇಳ್ಬೋದು. ವಿಚಾರ ಏನಂದ್ರೆ ಕಾವೇರಿ ಹೋರಾಟಕ್ಕೋಸ್ಕರ ಎಲ್ಲರೂ ಬಸ್ ನಿಲ್ಲಿಸ್ತಾರೆ, ಟ್ರೈನ್ ನಿಲ್ಲಿಸ್ತಾರೆ, ಫ್ಲೈಟ್ ಯಾರು ನಿಲ್ಸಲ್ಲ. 44 ಫ್ಲೈಟು ಇತಿಹಾಸದಲ್ಲಿ ದಾಖಲೆ ಆಗಿರುವಂಥದ್ದು ಯಾವ್ದಾದ್ರು ಇದ್ರೆ ಅದು ಬಸವರಾಜ್ ಪಡ್ಕೋಟೆ ಹೋರಾಟ. ಹಾಗೆ ನೀವು ನೋಡ್ತಾ ಇದ್ದೀರಿ, ಸತತ 3 ವರ್ಷದಿಂದ ನಾವು ಬೆಟ್ಟಿಂಗ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲಾ ಜಿಲ್ಲಾ, ಎಲ್ಲಾ ತಾಲೂಕು ಅಧ್ಯಕ್ಷರು ಜೊತೆಗೆ ಮತ್ತೆ ಎಲ್ಲಾ ಕಾರ್ಯಕರ್ತರು, ಪದಾಧಿಕಾರಿಗಳ ಜೊತೆಗೆ ನಾವು ಅಧಿವೇಶನಕ್ಕೆ ಹೋಗಿ ಹೋರಾಟ ಮಾಡ್ತೀವಿ. ಪ್ರಧಾನಮಂತ್ರಿಯವ್ರಿಗೂ ಪತ್ರ ಬರಿತೀವಿ, ನಮ್ಮ ಮುಖ್ಯಮಂತ್ರಿಯವ್ರಿಗೂ ಪತ್ರ ಬರಿತೀವಿ. ಇದರಲ್ಲಿ 2 ರೀತಿ ಗೇಮ್ಗಳಿರುತ್ತೆ, ಫ್ಯಾಂಟಸಿ ಗೇಮ್, ಸ್ಕಿಲ್ ಗೇಮ್ ಅಂತ. ಸ್ಕಿಲ್ ಗೇಮ್ ಬಂದ್ಬಿಟ್ಟು ಕೆಸಿನೋ ತರ, ಅದೆಲ್ಲ ಗೂಗಲ್ ವೆಬ್ಸೈಟ್ಸ್ ನಲ್ಲಿ ಬರ್ತದೆ. ನೀವೆಲ್ಲ ಆಡ್ತಿರಲ್ಲ IPL ನಲ್ಲಿ, ಆನ್ಲೈನ್ ಅಲ್ಲಿ ಆಡ್ತಿರಲ್ಲ. ಸೊ ಅದು ಸ್ಕಿಲ್ ಗೇಮ್ ಆಗುತ್ತೆ. ಅದು ಯಾವುದೇ ರೀತಿ ಲೀಗಲ್ ಅಲ್ಲ. ಫ್ಯಾಂಟಸಿ ಬಂದ್ಬಿಟ್ಟು Dream11, ಬಿಟ್, ಲೂಡೋ, ಈ ತರ ಆನ್ಲೈನ್ ನಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಸಿಗುವಂತ ಗೇಮ್ಗಳು. ಇದು 2ರಿಂದನೂ ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ಲಾಭ ಇಲ್ಲ. 1 ವರ್ಷಕ್ಕೆ 8 ಲಕ್ಷ ಕೋಟಿ ಒಂದು IPL ಸೀಸನ್ ನಲ್ಲಿ ನಾವು ಆರ್ಥಿಕ ಪರಿಸ್ಥಿತಿನಲ್ಲಿ ಲಾಸ್ ಆಗ್ತಿದ್ರೆ, ಒಂದು ರಾಜ್ಯದ ಬಜೆಟ್ ಲಾಸ್ ಆಗ್ತಿದ್ರೆ ಇದನ್ನ ಕೇಳೋರು ಯಾರು? ಈ ಸ್ಕಿಲ್ ಗೇಮ್ ನಲ್ಲಿ ಆಗ್ತಿರೋ ಹಣ ಆ ಕಂಪ್ನಿಗೆ ಹೋಗ್ಬೇಕು ಹೊರತು ಏನಾಗ್ತಿದೆ ಅಂದ್ರೆ ಮನಿ ಲಾಂಡ್ರಿಂಗ್ ಆಗಿ ಬೇರೆ ಬೇರೆ ಮತ್ತೊಂದು ಇನ್ನೊಂದು ಒಂದು ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ಬಿಸ್ನೆಸ್ ಅಕೌಂಟ್, ಯಾವುದೋ ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡು ಅದರಿಂದ ಮನಿ ಲಾಂಡ್ರಿಂಗ್ ಆಗ್ತದೆ. ಸೊ ಇದೇ ರೀತಿ ಆಯ್ತಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ? ಸೊ ಇದಕ್ಕೋಸ್ಕರ ಈ ವಿಚಾರವಾಗಿ ನಾವು ಧ್ವನಿ ಎತ್ತಿದ್ವಿ, ಹೋರಾಟ ಮಾಡಿದ್ವಿ. ಪ್ರಧಾನಮಂತ್ರಿ ಅವರು ಒಂದು ಕಾಯ್ದೆ ಕೂಡ ತರ್ತಾರೆ ಇದ್ರ ಮೇಲೆ. ಇಲ್ಲಿಗಲಿ ಯಾರೇ ಬೆಟ್ಟಿಂಗ್ ಪ್ರಚೋದನೆ ಕೊಡೋದಾಗ್ಲಿ, ಪ್ರಮೋಟ್ ಮಾಡೋದಾಗ್ಲಿ ಮಾಡಿದ್ರೆ 1 ಕೋಟಿ ದಂಡ, 7 ವರ್ಷ ಜೈಲು ಅಂತ ಒಂದು ಕಾಯ್ದೆ ಬರುತ್ತೆ. ಬಟ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಕಾಯ್ದೆ ಬಂದ್ರೇನು ಈಗಲೂ ಕೂಡ ಆನ್ಲೈನ್ ನಲ್ಲಿ, ವೆಬ್ಸೈಟ್ಸ್ ನಲ್ಲಿ ಈಗಲೂ ಕೂಡ ಬೆಟ್ಟಿಂಗ್ ಆಡ್ತಾ ಇದಾರೆ. ಈಗ ನೋಡ್ತಾ ಇದೀರ, ನಾಳೆ ನಮ್ಮ ಮಕ್ಕಳು ಹೇಗಾಗ್ತಾ ಇದಾರೆ ಅಂದ್ರೆ ಭವಿಷ್ಯದಲ್ಲಿ ನಾಳೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಎಲ್ಲರೂ ಬೆಟ್ಟಿಂಗ್ ಆಡಿ, ಅಪ್ಪ ಅಮ್ಮ ಇಟ್ಟಿರುವಂತ ದುಡ್ಡನ್ನ ಬೆಟ್ಟಿಂಗ್ ಆಡಿ ಸೋತಿ ಹೊಲ ಮನೆನ ಮಾರ್ಕೊಂಡು, ಸೂಸೈಡ್ ಮಾಡ್ಕೊಂಡು ಬೀದಿ ಬಂದಿರೋದು, ಇಲ್ಲ ಊರು ಬಿಡ್ಬೇಕು, ಇಲ್ಲ ಸೂಸೈಡ್ ಮಾಡ್ಕೋಬೇಕು. ಈ ತರ ಪರಿಸ್ಥಿತಿನಲ್ಲಿ ನಮ್ಮ ಮಕ್ಕಳು ಹಾಳಾಗ್ತಾ ಇರ್ಬೇಕಂದ್ರೆ ನಾವು ಜನರು ಜಾಗೃತಿಯಾಗಿ ಧ್ವನಿ ಎತ್ತಬೇಕಾಗಿದೆ. ಮೊದಲನೇದಾಗಿ ವಿದ್ಯಾರ್ಥಿಗಳು, ಯುವಕರು ಮತ್ತೆ ಹಿರಿಯರು ಜಾಗೃತಿಯಿಂದ ನಿಮ್ಮ ಮಕ್ಕಳ ಮೇಲೆ ಗಮನ ಇಡಬೇಕಾಗತ್ತೆ. ಮಕ್ಕಳು ಏನ್ ಮಾಡ್ತಾ ಇದಾರೆ, ಯಾವ ರೀತಿ ಹಾಳಾಗ್ತಾ ಇದಾರೆ ಬೆಟ್ಟಿಂಗ್ ಆಡಿ ಅಂತ. ಬೆಟ್ಟಿಂಗ್ ಆಡೋದ್ರಂದ್ರೆ ಏನಂದ್ರೆ ಅದು ಕಂಪ್ಲೀಟ್ಲಿ ಮೋನೋಗ್ರಾಮಿಂಗ್. ಅದು ಇವತ್ತು 10 ರೂಪಾಯಿ ಗೆಲ್ಸ್ರೆ ನಿಮ್ಗೆ 10 ಲಕ್ಷ ನಾಳೆ ಸೋಲ್ಸುತ್ತೆ. ಇದೇ ಬೆಟ್ಟಿಂಗ್, ಬೇರೆ ಏನೂ ಇಲ್ಲ. ಸೊ ಈ ಫ್ಯಾಂಟಸಿ ಮತ್ತೆ ಸ್ಕಿಲ್ ಗೇಮ್ ಬಗ್ಗೆ ವಿರೋಧಿಸಿ ನಾವು ಹೋರಾಟ ಮಾಡಿದ್ವಿ, ಮನವಿ ಪತ್ರ ಕೊಟ್ಟಿವಿ, ಹೋಮ್ ಮಿನಿಸ್ಟರ್ಗೂ ಪತ್ರ ಬರೆದ್ವಿ, ಹೋಮ್ ಮಿನಿಸ್ಟರ್ ಭೇಟಿ ಆದ್ವಿ. ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಧ್ವನಿನೇ ಎತ್ತಲ್ಲ, ಮತ್ತೆ ಲೀಡರ್ಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸದನದಲ್ಲಿ ಮಾತಾಡ್ದೇನೆ ಯಾವತ್ತೋ ಒಂದಿನ ಮಾತಾಡ್ತಾರೆ, ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಕಾರ್ಯರೂಪನಾಗಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಈಗ ನೋಡ್ತಾ ಇದೀರ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಆಲ್ರೆಡಿ 2 ಸರಿ ಮನವಿ ಕೊಟ್ವಿ, ಯಾವುದೇ ರೀತಿ ಒಂದು ಕಠಿಣ ಕ್ರಮ ತಗೊಂಡ್ಲಿಲ್ಲ. ಅದಕ್ಕೆ ನಾವು ಸಿಟ್ಟಾಗಿ ದಂಗೆ ಎತ್ತಿ ಈ ಲೀಗಲೈಟ್ ಆಗಿರೋ ಕ್ಲಬ್ನೇ ಧ್ವಂಸ ಮಾಡ್ಬೇಕು ಅಂತ ಹೋದಾಗ ಕೋರ್ಮಂಗ್ಲನಲ್ಲಿ ಹೋಗ್ತೀವಿ, ಕ್ಯಾಶ್ ಪ್ರೈಸ್ ಕುಡಿತಾರೆ, ಪ್ರಚೋದನೆ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ಇಲ್ಲೀಗಲ್ ಅಂದ್ಬಿಟ್ಟು ಹೋಗಿ ನಮ್ಮ ಕರ್ನಾಟಕ ಸೇನೆ ಧ್ವನಿ ಎತ್ತಿ ನಿಮ್ಮೆಲ್ಲರಿಗೋಸ್ಕರ ಕೇಸ್ನ ಹಾಕ್ಸ್ಕೊಂತೀವಿ. ನಾವು ಟೇಬಲ್ ಹೊಡಿತೀವಿ, ಕುರ್ಚಿ ಹೊಡಿತೀವಿ. ಪೊಲೀಸ್ ನಮ್ನ ಯಾವ ರೀತಿ ಟ್ರೀಟ್ ಮಾಡ್ತಾರಂದ್ರೆ ಒಳ್ಳೆ ಡಕಾಯಿತಿಗಳು, ಒಳ್ಳೆ ರೌಡಿ ಶೀಟ್ಗಳ ತರ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ನಾವು ನಾಡನ್ನ ಕಾಪಾಡ್ತಾ ಇದೀವಿ. ನಾಡು, ನುಡಿ, ಭಾಷೆ, ಜಲ, ರೈತ ಪರ, ವಿದ್ಯಾರ್ಥಿ ಪರ, ಜನರ ಪರ ಯಾರಾದ್ರೂ ಧ್ವನಿ ಎತ್ತೋದಿದ್ರೆ ಅದು ಸಂಘಟನೆಗಳು ಮಾತ್ರ. ಇದೇ ರೀತಿ ನಮ್ಮ ಹೋರಾಟಗಳು ನಡೀತಾ ಇರುತ್ತೆ. ಈಗಾಗಲೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಜಿಲ್ಲೆನಲ್ಲಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ನಮ್ಮ ಸುರ್ಪುರ್ ಕ್ಷೇತ್ರದಲ್ಲಿ ಬೇಸಿಕ್ ನೀಡ್ಸ್, ಮೂಲಭೂತ ಸೌಕರ್ಯಗಳು ಯಾರಾದ್ರೂ ಒಬ್ಬ ರಾಜಕಾರಣ ಮಾಡಿದ್ದೆ ಯಾರಾದ್ರೂ ಇದ್ರೆ ಸುರ್ಪುರ್ನಲ್ಲಿ ಅದು ರಾಜಗೌಡ್ರು ಅಂತ ಹೇಳ್ಬೋದು. ವಿದ್ಯುತ್, ನೀರಿನ ಸೌಲಭ್ಯ, ಓವರ್ ಟ್ಯಾಂಕ್ಗಳು,
ನಾನು ಇಷ್ಟು ಚಿಕ್ಕ ಹುಡುಗ ಇದ್ದೆ, ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವ್ರು ಮಾಡುವಂತ ಕೆಲಸಗಳಿದೆಯಲ್ಲ ಅದು ಅಪಾರ. ಅವ್ರ ವಿಷನ್ಸ್ ಇದೆಯಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ, ಉದ್ಯೋಗಗಳು ಸೃಷ್ಟಿ ಮಾಡ್ಬೇಕು. ನಮ್ ಜನರು ವಲಸೆ ಹೋಗ್ಬಾರ್ದು, ಮಹಾರಾಷ್ಟ್ರಕ್ಕೆ ಹೋಗ್ಬಾರ್ದು, ಬೆಂಗಳೂರಿಗೆ ಹೋಗ್ಬಾರ್ದು, ಇಲ್ಲಿದ್ದೇ ನಮ್ ಜನರು ಕೆಲಸ ಮಾಡ್ಬೇಕು, ನಮ್ಮ ಜಿಲ್ಲೆನಲ್ಲೇ ಕೆಲಸ ಮಾಡ್ಬೇಕು ಅಂತ ಅವ್ರ ಆಸೆ ಅದು. ಯಾಕಂದ್ರೆ ನೀವು ನೋಡ್ತಾ ಇದೀರಾ, ಬೆಂಗಳೂರಿಗೆ ಹೋಗ್ತಾರೆ ವಲಸೆ ಹೊತ್ಕೊಂಡು, ಅಲ್ಲಿ 15,000ದಿಂದ ಒಂದು 50,000 ರೂಪಾಯಿ ಗಂಟ ಕೆಲಸ ತಗೊಂತಾರೆ. ಮನೆ ಬಾಡಿಗೆ 15,000 20,000 ಇರುತ್ತೆ. ರೇಷನ್ ತಂದು ಹಾಕೋದ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ದುಡ್ಡಿಗೆ ಏನ್ ಅಡ್ಜಸ್ಟ್ ಮಾಡ್ಬೇಕು ಅವ್ರಿಗೆ ಗೊತ್ತಿರಲ್ಲ. ಸಾಲ ಸೋಲ ಮಾಡ್ಕೊಂಡು ಜೀವನನ ಶೂನ್ಯ ಮಾಡ್ಕೊಳ್ತಿದ್ದಾರೆ. ಇದೆಲ್ಲ ಆಗ್ಬಾರ್ದು. ನಮ್ ಜನರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ, ಅವ್ರಿಗೆ ಟ್ರೈನಿಂಗ್ ಸೆಂಟರ್ ನಲ್ಲಿ ಟ್ರೈನಿಂಗ್ ಮಾಡಿ, ಟ್ರೈನ್ ಅಪ್ ಮಾಡಿ, ಇಲ್ಲೇ ಯಾದಗಿರಿ ಜಿಲ್ಲೆನಲ್ಲೇ ಒಂದು ವರ್ಕಿಂಗ್ ಸ್ಪೇಸ್ ಮಾಡಿ ಸುಮಾರು ಒಂದು 10,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಮಾಡುವಂತ ಒಂದು ಕಂಪ್ನಿ ಮಾಡಿ ಇಲ್ಲಿನ ಜನರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕಂತ ಅಣ್ಣನ ಆಶೆ ಇದೆ. ಆಮೇಲೆ ಇದ್ರ ಬಗ್ಗೆ ನಮ್ಮ ಮನವಿ ಕೂಡ. ಯಾಕಂದ್ರೆ ಇಲ್ಲಿರೋ ಉದ್ಯೋಗ ಜನರು ಇಲ್ಲಿ ಉದ್ಯೋಗ ಮಾಡಿದ್ರೆ ವಿದ್ಯಾರ್ಥಿಗಳು ಇಲ್ಲಿ 10,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಏನಿಲ್ಲ ಅಂದ್ರೂ 40,000 ಜನ ಬದುಕ್ತಾರೆ. ಅಂದ್ರೆ 10,000 ಕುಟುಂಬದ ಮನೆಗಳು ಬದುಕುತ್ತೆ. ಈ ಕೆಲಸ ಆದಾಗ ನಮ್ಮ ಯಾದಗಿರಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಮತ್ತೆ ಈಗ ನೋಡ್ತಾ ಇದ್ದೀರಾ ನೀವು, ಫರ್ಟಿಲೈಸರ್ ನಾವು ಬೆಳೆ ಬೆಳೆಯುವ ಬೆಳೆಗೆ ಔಷಧಿಯ ಗೊಬ್ಬರಗಳು ಪುಣೆ ಆಂಧ್ರದಿಂದ ಬರ್ತಿದೆ. ಅದನ್ನ ನಮ್ಮ ಯಾದಗಿರಿ ಯಾದಗಿರಿನಲ್ಲಿ ಮಾಡ್ಬೇಕು. ಕರ್ನಾಟಕದಲ್ಲಿ ಯಾವುದೇ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಅದು ರಾಜಗೌಡರು ಸಾಹೇಬರು ಧ್ವನಿ ಎತ್ತಾರೆ. ಇದ್ರ ಬಗ್ಗೆ ಪ್ರಪೋಸಲ್ಸ್, ಪಾಲಿಸೀಸ್, ಸ್ಟ್ರಕ್ಚರ್ ಎಲ್ಲ ಪೂರ್ತಿ ನಾನು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದೀನಿ. ಅದನ್ನ ನಾನು ರಾಜಗೌಡರು ಸಾಹೇಬರಿಗೆ ತಲುಪಿಸ್ತೀನಿ. ಇದ್ರ ಬಗ್ಗೆ ಧ್ವನಿ ಎತ್ತಿ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲೇ ಆದ್ರೆ ನಮ್ಮ ರಾಜ್ಯಕ್ಕೆ ಆರ್ಥಿಕ ಪರಿಸ್ಥಿತಿನಲ್ಲಿ ಆದಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಆದಾಯ ಆಗುತ್ತೆ. ಮತ್ತೆ ನಮ್ಮ ಕನ್ನಡಿಗರಿಗೆ ಕಡಿಮೆ ರೇಟ್ ನಲ್ಲಿ ಗೊಬ್ಬರ ಮತ್ತೆ ಫರ್ಟಿಲೈಸರ್ಗೆ ಔಷಧಿಗಳು ಏನ್ ಬೇಕಾಗುತ್ತೆ ಅದು ಸಿಗುತ್ತೆ. ಇವತ್ತು ನೋಡ್ತಾ ಇದ್ದೀರಾ, ಒಂದು ಗೊಬ್ಬರ ರೇಟ್ ಹೇಗಿದೆ ಅಂದ್ರೆ 2,000 ರೂಪಾಯಿ ಇದೆ. ನಾವು ಬೆಳೆಯೋ ಮೂಟೆ ಅಕ್ಕಿ ಚೀಲದ ರೇಟು 1,400 1,500 ರೂಪಾಯಿ ಇರುತ್ತೆ. ರೈತರು ಕಷ್ಟಪಟ್ಟು ದುಡಿತಾರೆ, ದುಡಿತಾರೆ. ಅವ್ರು ದುಡಿಯುವಂತ ಬೆಳೆಗೆ ಒಂದು ನ್ಯಾಯಯುತ ಬೆಲೆ ಕಟ್ಟಬೇಕು. ಅದಕ್ಕೆ ಇಂಡಸ್ಟ್ರೀಸ್ಗಳು ಆಗ್ಬೇಕು. ಅದೆಲ್ಲ ನಮ್ಮ ರಾಜಗೌಡ ಸಾಹೇಬರದ ವಿಷನ್ ಮೂಲಕ ಯಾದಗಿರಿ ಜಿಲ್ಲೆನ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ಮಾಡೇ ಮಾಡ್ತಾರೆ. ಇಡೀ ನಮ್ಮ ಯಾದಗಿರಿ ಜಿಲ್ಲೆನಲ್ಲಿ ಒಬ್ಬ ರಾಜನಿಗೆ ಸೈನಿಕರು, ರಾಜ್ಯದ ಜನರು, ಕಾರ್ಯಕರ್ತರು ಇವ್ರ ಬಗ್ಗೆ ಮತ್ತೆ ನಮ್ಮ ರಾಜ್ಯದ ಭೂಮಿ ಬಗ್ಗೆ ಯಾರು ಆಲೋಚನೆ ಇಟ್ಕೊಂಡಿರ್ತಾರೆ, ಅದು ಏಕೈಕ ನಮ್ಮ ಯಾದಗಿರಿ ಜಿಲ್ಲೆನಲ್ಲಿ ಯಾವ್ದಾದ್ರೂ ರಾಜಕಾರಣಿ ಇದ್ರೆ ಅದು ರಾಜಗೌಡರು ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನೋಡಿದೀರಾ, ಕಾರ್ಯಕರ್ತರಿಗೆ ಏನಾದ್ರೆ ಆದ್ರೆ ಮೊದಲು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಅದು ಎಷ್ಟೇ ರಾತ್ರಿ ಇರಲಿ, ಫಸ್ಟ್ ಅವ್ರನ್ನ ಬಿಡಿಸುವಂತ ಕೆಲಸ ಮಾಡ್ತಾರೆ, ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ. ಕಾರ್ಯಕರ್ತರು ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕು, ಜನರು ಬೆಳಿಬೇಕು, ಊರಿಗೆ ವ್ಯವಸ್ಥೆ ಅಭಿವೃದ್ಧಿಗಳಾಗಬೇಕು ಅಂತ ಅವ್ರ ವಿಷಯ ಇದ್ದಾಗ, ಸೊ ಇದೇ ರೀತಿ ನಮ್ಮ ಕರ್ನಾಟಕ ಸೇನೆ ಒಂದು ಅಜೆಂಡಾ ಇಟ್ಕೊಂಡು, ಒಂದು ಸಿದ್ಧಾಂತ ಇಟ್ಕೊಂಡು, ಒಂದು ಬದ್ಧತೆ ಇಟ್ಕೊಂಡು BGW BSCCL ಅಂತ ಮಷಿನ್ಸ್ ಲಾಂಚ್ ಮಾಡಕ್ ಹೊಂಟಿದೆ. BGW ಅಂದ್ರೆ ಭಾರತ್ ಗಾಡ್ಸ್ ಬೋರ್ಡ್ ಅಂತ. ಭಾರತ್ ಗಾಡ್ಸ್ ಬೋರ್ಡ್ ಅಂದ್ರೆ ಭಾರತ ದೇವರ ಭೂಮಿ, ಇಡೀ ಭೂಮಂಡಲಕ್ಕೆ ಇಲ್ಲಿ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಬಗ್ಗೆ ಒಂದು ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು. ಯಾಕಂದ್ರೆ ಮೈಕ್ ನಲ್ಲಿ ಬಂದಾಗ ನಾನು ಹಿಂದುತ್ವ ಅನ್ನೋದಲ್ಲ. ಹಿಂದುತ್ವ ಯಾವಾಗ ಆಗುತ್ತಂದ್ರೆ ನಮ್ಮನ್ನ ದಾಳಿ ಮಾಡೋದ್ರಲ್ಲ, ನಮ್ಮ ಗುಡಿ ಗೋಪುರಗಳು, ಕೋಟೆಗಳನ್ನ, ಆ ಶಿಲೆಗಳು, ಅದನ್ನ ಮರುಸ್ಥಾಪನೆ ಆಗ್ಬೇಕು. ಆ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಅವಾಗ ನಾವು ನಿಜವಾದ ಹಿಂದುತ್ವಗಳಾಗ್ತೇವೆ. ಇದೇ ರೀತಿ ನಾವು ಮಾಡಿದಾಗ ಒಂದು ಒಳ್ಳೆ ಕೆಲಸ ಆಗುತ್ತೆ. ನಾವೆಲ್ಲರೂ
ಕನ್ನಡ ನಾಡು ನುಡಿ ವಿಚಾರ ಅದ್ ಯಾವುದೇ ರೀತಿ ಧಕ್ಕೆ ಬಂದಾಗ ನಾವೆಲ್ಲರೂ ಒಗ್ಗೂಡೋಣ. ರಾಜಕೀಯರು, ಲೀಡರ್ಗಳು ಮತ್ತೆ ನಾವೆಲ್ಲ ಏನಿದೀವಿ ಪ್ರಜೆಗಳು ಯಾರು ಮೇಲೆ ಕೀಳೆ ಅಂತ ನೋಡ್ದೆ ಅನ್ಯತಾ ಭಾವಿಸ್ತೆ ನಾವೆಲ್ಲರೂ ಒಂದು. ನಿಮಗ್ ತಿಳಿದಿರೋಂಥದ್ದು ನಮಗ್ ತಿಳಿದಿರಲ್ಲ, ನಮಗ್ ತಿಳಿದಿರೋಂಥದ್ದು ನಿಮಗ್ ತಿಳಿದಿರಲ್ಲ. ಬಟ್ ನಾಡು ನುಡಿಯ ಭಾಷೆ ಅಂತ ಬಂದಾಗ ತೊಡೆ ತಟ್ಟಿ ಸೆಕ್ಟರ್ ನಿಲ್ಬೇಕಾಗಿದೆ. ನಾವೆಲ್ಲರೂ ಕನ್ನಡಕ್ಕಾಗಿ ಹೋರಾಡೋಣ ಅಂತ ಹೇಳ್ತಾ ಇದೀನಿ. ನನ್ನ ಮಾತನ್ನ ಮುಗಿಸಿ ಏನಿದ್ರು ನನ್ನ ರೀತಿನಲ್ಲಿ ಮಾತಾಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು ಏನಾದ್ರೂ ಕೈ ಮಾಡಿ ತೋರಿಸಿದ್ರೆ ಅದನ್ನ ನಾವು ಮಾಡ್ಕೊಂಡ್ ಬರ್ತೇವೆ. ಥ್ಯಾಂಕ್ ಯು.